ರಕ್ತನ ಹಾರ್ಟಿಂದ ಎಲ್ಲ ಕಡೆ ತಲುಪಿಸುತ್ತೆ. ವೇನ್ಸ್ ಏನು ಮಾಡುತ್ತೆ, ನಮ್ಮದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ ಅದನ್ನ, ಆಯಿತಾ. ಕೆಟ್ಟು ರಕ್ತನ, ಆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಏನಾಗುತ್ತೆ, ಸೆಲ್ಸ್ನ ತೊಗೊಂಡ್ಬಿಟ್ಟು ವೇನ್ಸ್ ವಾಪಸ್ ಮೂಲಕ ನಮ್ಮದು ಎಲ್ಲಿಗೆ ಲಂಗ್ಸಿಗೆ ಬಂದು ಲಂಗ್ಸಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ನಿಮಗೆ, ಪುನಃ ಹಾರ್ಟಿಗೆ ಬಂದ್ಬಿಟ್ಟು ಅದನ್ನ ಹಾರ್ಟಿಂದ ಬರುತ್ತೆ ನನಗೆ. ಇದು ಕೆಲಸ, ಆಯಿತಾ. ಸೊ ವೇನ್ಸ್ ಏನಾಗುತ್ತೆ ನಿಮಗೆ, ಎಸ್ಪೆಷಲಿ ಕಾಲಲ್ಲಿ ಏನಾಗುತ್ತೆ ನಿಮಗೆ, ಅದು ಸ್ಪೆಷಲ್ ವೇನ್ಸ್ ಅದು. ಅದೇನಾಗ್ತದೆ ನಿಮಗೆ, ಅದು ಈಗ ನಾವು ನಿಂತ್ಕೊಂಡಿದ್ದೀವಲ್ಲ, ರಕ್ತ ಹಿಂಗೆ ಹೋಗ್ಬೇಕು, ಅದು ಆಪೋಸಿಟ್ ಗ್ರಾವಿಟಿ ಹೋಗ್ಬೇಕಲ್ಲ, ಎಗೇನ್ಸ್ಟ್ ಗ್ರಾವಿಟಿ ತಾನೆ. ಸೊ ನಾವು ಕೆಳಗೆ ನಿಂತ್ಕೊಂಡು ಏನಾಗುತ್ತೆ ನನಗೆ, ವೇನ್ಸ್ ಒಳಗೆ ಕೆಲವು ವಾಲ್ ಸಿಸ್ಟಮ್ ಅಂತ ಇರುತ್ತೆ, ವಾಲ್ಸ್ ಇರುತ್ತೆ. ವಾಲ್ಸ್ ಏನು ಮಾಡೋದು, ತಳ್ಳಬೇಕು ಅದನ್ನು. ನಾವು ನಿಂತ್ಕೊಂಡಿದ್ದೀವಿ, ಅದು ವೇನ್ಸ್ ಏನಾದ್ರು ತಳ್ಳುತ್ತೆ ಆಟೋಮೆಟಿಕ್ಕಾಗಿ. ತಳ್ಳಿದ್ರೆ ನಿಮಗೆ ರಕ್ತ ಮೇಲೆ ಬರುತ್ತೆ, ಅದು ಇಲ್ಲ ನಿಮ್ಗೆ ಬರಲ್ಲ, ನಿಮಗೆ ಇಲ್ಲ ಅಲ್ಲೇ ಕುತ್ಕೊಂಡ್ಬಿಡುತ್ತೆ. ಏನಾಗುತ್ತೆ ನಿಮಗೆ ವೆರಿಕೋಸ್ ವೇನಲ್ಲಿ, ನಮ್ಮ ಜೀವನ ಶೈಲಿ ಇರ್ಬೋದು, ಆಮೇಲೆ ಯಾರು ಭಾಳ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಆಯಿತಾ, ಆಮೇಲೆ ಯಾವಾಗಲೂ ಹಿಂಗೆ ಕೂತಿರ್ತಾರೆ ಯಾವಾಗಲೂ, ಅವ್ರಿಗೆ ಅದು ಇಟ್ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀನಿ. ಇದು ಡಿಸೀಸ್ ಅಲ್ಲ, ಇಟ್ಸ್ ಎ ಡಿಸಾರ್ಡರ್ ಆಗ್ತದೆ, ಲೈಫ್ ಸ್ಟೈಲ್ ಡಿಸಾರ್ಡರ್. ಅದು ಕೆಲವರು ಏನೂ ಮಾಡೋಕ್ಕಲ್ಲ. ಎಸ್ಪೆಷಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ನೀವು ಇವ್ರು ನೋಡ್ಬೋದು, ಏನೋ ಈ ಕಾರ್ಮಿಕರು ಹೇಳ್ತಾರಲ್ಲ, ಅವ್ರು ಬೆಳಗ್ಗೆಯಿಂದ ರಾತ್ರಿ ತನಕ ನಿಂತ್ಕೊಂಡೇ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಅದು ಚಾನ್ಸಸ್ ಅದು ಜಾಸ್ತಿ ಆಗುತ್ತೆ. ಅದೇನಾಗುತ್ತೆ, ಈ ವೇಟ್ಸ್ಗಳು ಇದಾಗ ವಾಲ್ಸ್ ರಿಜಿಡ್ ಆಗ್ಬಿಡುತ್ತೆ, ತಳ್ಳಲ್ಲ, ನಿಂತ್ಕೊಂಡ್ಬಿಡುತ್ತೆ. ನಿಂತ್ಕೊಂಡಾಗ ಏನಾಗುತ್ತೆ, ರಕ್ತ ಅಲ್ಲಿ ಫಸ್ಟ್ ಏನಾಗುತ್ತೆ ನಿಮಗೆ, ಚಿಕ್ಕದು ಕೆಪಿಲರಿ ಅಂತ ಹೇಳ್ತೀವಿ, ಅಲ್ಲಿ ನಿಂತ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಅವಾಗ ನೀವು ನೋಡಿದ್ವಿ ಸ್ಪೈಡರ್ ವೆಬ್ ಥರ ನಿಮಗೆ ಥರ ಇಲ್ಲ ನೋಡ್ಬೋದು, ಗ್ರೀನಿಶ್ ಕಲರಾಗಿ ಬರುತ್ತೆ, ಅದನ್ನು ಸ್ಪೈಡರ್ ವೆಬ್ ಅಂತ ಹೇಳ್ತೀವಿ. ಚಿಕ್ಕದು ಅಲ್ಲಿಂದ ಬಂದ್ಬಿಟ್ಟು ದೊಡ್ಡ ವೇನಿಗೆ ಬರುತ್ತೆ, ಕೊನೆಗೆ ಬರುತ್ತೆ. ಬರ್ತಾ ನಿಮಗೆ ಅದು ಸ್ಟೇಜ್ ಇದೆ, 5 ಸ್ಟೇಜ್ ಬರುತ್ತೆ, 4ರಿಂದ 5 ಸ್ಟೇಜ್ ಬರುತ್ತೆ. ಲಾಸ್ಟ್ ಸ್ಟೇಜ್ ಏನು ಗೊತ್ತಾ ನಿಮಗೆ, ಎಲ್ಲರೂ ಹೇಳೋದು ಮೇನ್ ವೇನ್ ಇದೆ, ಹೈ ಪ್ರೆಷರಲ್ಲಿ ಬ್ಲಡ್ ಹೋಗ್ತಿರುತ್ತೆ, ಕೆಳಗಿಂದ ಮೇಲೆ ಹೋಗ್ತಿರುತ್ತೆ, ಅದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಅದು ದಟ್ಸ್ ಕಾಲ್ಡ್ DVT ಅಂತಿದೆ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ. ಅದು ಬರ್ಸ್ಟ್ ಆಗುತ್ತೆ ಆ ಪ್ರೆಷರ್ಗೆ. ಬರ್ಸ್ಟ್ ಆದಾಗ ನನಗೆ ಆ ಬ್ಯಾಡ್ ಬ್ಲಡ್ ಏನಂತೆ ಇದು ಒಳ್ಳೆ ರೀತಿಗೆ ಮಿಕ್ಸ್ ಆಗುತ್ತೆ. ಇಟ್ಸ್ ಎ ವೆರಿ ಸೀರಿಯಸ್ ಕೇಸ್. ಈಗ ಏನಾಗಿದ್ರೆ ನಮ್ಮ ಇದರಲ್ಲಿ ನಮ್ಮ ಅಲೋಪತಿನಲ್ಲಿ ಏನು ಚಿಕಿತ್ಸೆ ಅಂತಂದರೆ ಏನೂ ಇಲ್ಲ, ಅವರು ಬರೋದನ್ನು ಕಾಯ್ತಾರೆ. ಕಾದ್ಮೇಲೆ ಆಯಿತಾ ಏನು ಮಾಡ್ತಾರೆ ಅವರು, ಈಗ ಇದು ಮುಂಚೆ ಏನು ಮಾಡ್ತಾಯಿದ್ರು ಅಂದರೆ ಅದನ್ನು ವೆಯ್ಟ್ಸ ಕಟ್ ಮಾಡಿಬಿಟ್ಟು ಅವರು ಕ್ಲಿಪ್ ಹಾಕ್ಬಿಟ್ಟು ರಕ್ತ ತೆಗಿತಾಯಿದ್ರು. ಇಟ್ಸ್ ವೆರಿ ಪೇನ್ಫುಲ್ ಪ್ರೊಸೀಜರ್. ಈಗ ಲೇಸರ್ ಬಂದ್ಬಿಟ್ಟಿದೆ. ಸೊ ಲೇಸರ್ ಚಿಕಿತ್ಸೆ ಕೊಡ್ತಾರೆ, ಬಟ್ ವೆರಿ ಎಕ್ಸ್ಪೆನ್ಸಿವ್. ಒಂದು ಸಲ ನೀವು ವೆರಿಕೋಸ್ ವೇನ್ ಲೇಸರ್ ಮಾಡಬೇಕಂದ್ರೆ 2 ಲಕ್ಷ ಬೇಕು ಮಿನಿಮಮ್, 2ರಿಂದ 3 ಲಕ್ಷ ಚಾರ್ಜ್ ಮಾಡ್ತಾರೆ, ಆಯಿತಾ. ಸೊ ಅದು ಪ್ರಾಬ್ಲಮ್ ಅದು. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ ನಮ್ಮ ದೇಹನ ಸರಿ ಮಾಡ್ಕೋಬೇಕು, ಆಯಿತಾ. ನೀವು ಹೇಳಿದ್ರೆ ಸ್ಟಾಕಿಂಗ್ ಅಂತ ಹೇಳಿದ್ರೆ ಏನೋ ಒಂದು ಪ್ರಾಬ್ಲಮ್ ಏನು ಸ್ಟಾಕ್ ಆಗ್ತದೆ ನಿಮಗೆ, ಅದನ್ನು ನೀವು ಹಾಕ್ತಿರಲ್ಲ, ಹೀಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅದು ನಿಮಗೆ ಸಪೋರ್ಟ್ ಕೊಡ್ತೀನಿ ಅಷ್ಟೇ, ಆಯಿತಾ. ಅವೆಲ್ಲ ಟೆಂಪ್ರರಿ ಇರ್ತವೆ. ನಾನು ಅದನ್ನು ಸುಮಾರು ಕೇಸ್ಗಳು ಬರ್ತದೆ. ಸೊ ನಮ್ಮದಲ್ಲಿ ಹೆಂಗೆ ಮಾಡ್ಬೋದು ನಿಮಗೆ, ಫಸ್ಟ್ ಅಫ್ಕೋರ್ಸ್ ನಾನೊಂದು ಬ್ಯಾಗ್ ಇದೆ. ಎಸ್ ಸರ್. ಸರಿ ಯಾಕೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ನಾನು ಏನು ಮಾಡ್ತೀನಿ ಅಂದರೆ